ಜಿಲ್ಲೆ ಸಿರಾ ತಾಲೂಕಿನ ಉಲಿಕುಂಟೆ ಹೋಬಳಿ ಹೊಸಳ್ಳಿ ಗ್ರಾಮದಲ್ಲಿ ಗೌಡಸಂದ್ರ ಮಾರಮ್ಮ ಜಾತ್ರಾ ಮಹೋತ್ಸವ. ಈ ಜಾತ್ರೆಯಲ್ಲಿ ತವರಿಗೆ ಹೆಣ್ಣು ಮಕ್ಕಳು ಬಂದು ಮಾರಮ್ಮ ತಾಯಿಗೆ ಆರತಿಯನ್ನ ಮಾಡಿ ಎಲ್ಲ ಕೈವಾಡಸ್ಥರು ಸೇರಿ ದೇವಿಗೆ ಪೂಜೆಯನ್ನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಪ್ರಧಾನ ಅರ್ಚಕರು ಮತ್ತು ಪ್ರಿಂಟ್ ಮೀಡಿಯಾ ಮತ್ತು ಸೋಷಿಯಲ್ ಮೀಡಿಯಾ ರಾಜ್ಯ ಖಜಾಂಚಿಯಾದ ಚಂದ್ರಶೇಖರ್ ಡಿ, ಮಾಜಿ ಸೈನಿಕರು, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಂಗನಾಥ್, ದೇವಿ ದೇವಸ್ಥಾನದ ಅರ್ಚಕರು ಶಶಿಧರ್, ಗ್ರಾಮ ಪಂಚಾಯಿತಿ ಸದಸ್ಯರು ಹನುಮಂತಪ್ಪ, ಧನಂಜಯ ಮತ್ತು ಮಲ್ಲಿಕಾರ್ಜುನ, ಗ್ರಾಮಸ್ಥರಾದ ಮೂಟಪ್ಪ, ಈರಣ್ಣ, ಕೈವಾಡದ 12 ಕುಲ ಬಾಂಧವರು, ಗುರು ಹಿರಿಯರು, ಮಹಿಳೆಯರು ಮತ್ತು ಮಕ್ಕಳು ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರೆಲ್ಲರೂ ಸೇರಿ ಈ ಜಾತ್ರೆಯನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಿದರು. ಇಂದು ನಮ್ಮ ಗ್ರಾಮದ ಹೊಸಳ್ಳಿ ಉಲಿಕುಂಟೆ ಹೋಬಳಿ ಹೊಸಳ್ಳಿ ಗ್ರಾಮದ ವಾಸಿಯಾದ ಶಶಿಧರ ಮಾತಾಡ್ತಾ ಇರ್ತಕ್ಕಂಥದ್ದು. ನಾವು ಇದು 4ನೇ ತಲೆಮಾರಿನಿಂದಲೂ ತಾತ, ಅಜ್ಜ, ಮುತ್ತಜ್ಜ ಅವರು ತಂದಿಲ್ಲಿ ನೆಲೆಗೊಂಡಿರ್ತಕ್ಕಂಥ ಈ ಗೌಡಸಂದ್ರ ಮಾರಮ್ಮನ್ನು ಬೆನವದ ರೂಪದಲ್ಲಿ ತಂದಿಳಿಸಿ ಇಲ್ಲಿ ಅನೇಕ ಭಕ್ತಾದಿಗಳಿಗೆ ಉದಾಶ್ರಮವನ್ನು ಕೊಡ್ತಿದ್ದಾರೆ. ಸಂತಾನ ಭಾಗ್ಯ, ವಿವಾಹ ಯೋಗ ಅನೇಕ ರೀತಿಯಿಂದ ಕೆಲಸಗಳನ್ನ ತಾಯಿ ಭಕ್ತರಿಗೆ ಮುಂದೆ ಬಂದಂಥ ಭಕ್ತರಿಗೆ ಹರಸಿ ಅವಳು ಆಶೀರ್ವಾದ ಮಾಡ್ತಾರೆ. ತಾಯಿ ಜಗನ್ಮಾತೆ ನಮ್ಮ ಈ ಸುತ್ತಮುತ್ತ ಭಕ್ತಾದಿಗಳಿರ್ಬೋದು, ಗ್ರಾಮದ ಭಕ್ತಾದಿಗಳಿರ್ಬೋದು, ದೂರದಿಂದ ಬರಂಥ ಭಕ್ತಾದಿಗಳಿರ್ಬೋದು, ಪ್ರತಿ ವರ್ಷದಂತೆ ಈ ವರ್ಷ 5 ವರ್ಷದ ಅಮ್ಮನವರ ವಾರ್ಷಿಕೋತ್ಸವ ನಡೆಯುತ್ತಿದ್ದು ಎಲ್ಲ ಭಕ್ತಾದಿಗಳು, ಗ್ರಾಮಸ್ಥರು, ಸಕಲ ಕುಟುಂಬ ಸಮೇತರಾಗಿ ಬಂದು ತಾಯಿಯ ಆಶೀರ್ವಾದ ಪಡ್ಕೊಂಡು ಹೋಗಿದ್ದಾರೆ. ಈ ತಾಯಿಯ ದೇವಸ್ಥಾನ ನಿರ್ಮಾಣಕ್ಕಾಗಿ ಸಕಲ ಸತ್ಪುರುಷರು ಬಂದು ಧನುಮನ ಸಹಾಯ ಮಾಡಲೆಂದು ನಾನು ಕಳಕಳವಾಗಿ ಹೊಸಳ್ಳಿ ಗೌಡಸಂದ್ರ ಮಾರಮ್ಮ ಅಂತ ಈ ಪುರಾತನ ಕಾಲದಿಂದಲೂ ನಾವು ಒಂದಾಗಿ ಜಾತಿ ಭೇದ ಇಲ್ದಂಗೆ ಒಂದಾಗಿ ಕಾರ್ಯಕ್ರಮ ಮಾಡ್ಕೊಂಡ್ ಬರ್ತಿದ್ವಿ. ಅಮ್ಮನ ಸೇವೆ ಮಾಡ್ಕೊಂಡು ಊರಿಗೆ ಒಳ್ಳೇದಾಗ್ಲಿ, ಯಾವ ರೋಗ ರುಗ್ನೆ, ಮಳೆ ಬೆಳೆ ಚೆನ್ನಾಗಾಗ್ಲಿ ಅಂತಂದು ಎಲ್ಲಾ ಕುಲಸ್ಥರು ಎಲ್ಲಾರು ಸಹಕರಿಸ್ಕೊಂಡು ಹೊಂದಾವಣಿಕೆಗೆ ಗೌಡಸಂದ್ರ ಮಾರಮ್ಮನ್ನ ಪ್ರತಿ ವರ್ಷನೂ ನಡೆಸ್ಕೊಂಡು ಹೋಗ್ತಾ ಇದ್ದೇವೆ. ಇಲ್ಲಿವರೆಗೂ ಇನ್ನ ಮಾಡ್ತಾ ಇದ್ದೇವೆ. ಈ ದಿವಸ ಹೊಸಳ್ಳಿ ಗ್ರಾಮದಲ್ಲಿ ಗೌಡಸಂದ್ರ ಮಾರಮ್ಮ ಅದ್ದೂರಿಯಾಗಿ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ವರ್ಷ ಮಾಡ್ತಾ ಇದ್ರು, ಈ ವರ್ಷ ಮಾಡ್ಕೊಂಡ್ ಬರ್ತಾರೆ. ಎಲ್ಲರಿಗೂ ಈ ಗೌಡಸಂದ್ರ ಮಾರಮ್ಮನ ಶುಭಾಶಯಗಳು. ಎಲ್ಲರಿಗೂ ದೇವರು ಒಳ್ಳೇದ್ ಮಾಡ್ಲಿ. ಯಾವ ಜಾತಿ ಭೇದ ಇಲ್ಲ, ಒಳ್ಳೆ ಗ್ರಾಮಸ್ಥರೆಲ್ಲ ಸೇರಿ ಗೌಡಸಂದ್ರ ಮಾರಮ್ಮನ ಭಕ್ತಿಯಿಂದ ನಡ್ಸ್ಕೊಂಡ್ ಬರ್ತಾ ಇದಾರೆ. ಕಾರಣ ಏನೇನು ಊರವರು ಅಂತ ನಮ್ ತಾತ ಮುತ್ತಾತನ ಕಾಲದಿಂದ ಇದು ಇತ್ತು, ಅವರೇ ಮಾಡ್ಕೊಂಡ್ ಬರ್ತಾ ಇದ್ರು. ದೇವಸ್ಥಾನ ಇದು ಕಂಪ್ಲೀಟ್ ಆಗಿ ಜಾಗನೂ ಇಲ್ಲ. ಜಾಗ ಸ್ವಲ್ಪ ಇಲ್ಲಿ ಯಾರ ಕೊಡ್ತಾವ್ರ ಭಕ್ತಾದಿಗಳು, ಅದನ್ನ ಇಲ್ಲಿಗೆ 5 ವರ್ಷ ಮುಂದುವರಿಸ್ಕೊಂಡು ಹೋಗ್ಬೇಕು ಅಂತ ಗ್ರಾಮಸ್ಥರೆಲ್ಲ ಇದ್ ಮಾಡ್ಕೊಂಡು ಚೆನ್ನಾಗ್ ಮಾಡ್ತಾ ಇದ್ದೀವಿ. ಇದನ್ನ ಸ್ವಲ್ಪ ಇದನ್ನ ಮಾಡಿಕೊಡ್ಬೇಕು. ಕಂಪ್ಲೀಟ್ ಆಗಿ ಜಾಗ ಇಲ್ಲ ಇಲ್ಲಿ. ನಮ್ಗೆ ದೇವಸ್ಥಾನ ಮಾಡ್ಬೇಕು, ದೇವಸ್ಥಾನ ಮಾಡಕ್ಕೆ ಜಾಗ ಇಲ್ಲ. ಅದಕ್ಕೆ ಎಲ್ಲ ಸ್ವಲ್ಪ ಗೌರ್ಮೆಂಟ್ ಗ್ರಾಮಸ್ಥರು ಇದನ್ನ ಮಾಡ್ಕೊಂಡು ಮಾಡ್ಕೊಂಡು ಇನ್ನ ಕೊಟ್ಟಿಲ್ಲ, ಕೊಡ್ಬೇಕು. ಇಲ್ಲ ಏನಪ್ಪ ಕೇಳಿದ್ರ? ಇಲ್ಲ ಕೇಳಿಲ್ಲ. ಅವ್ರಿಗೆ ಜಾಗದಲ್ಲಿ ನಾವು ಮನವಿ ಮಾಡ್ಕೊಂಡಿದೀವಿ. ಅದು ಇಲ್ಲ ಸ್ವಲ್ಪ ಕೋರ್ಟ್ ಅದ ತೀರ್ಮಾನ ಆದ್ಮೇಲೆ ನಾವು ಕೊಡ್ತೀವಪ್ಪ, ನಾವು ಕೊಡಲ್ಲ ಅಂತ ಹೇಳಲ್ಲ ಅಂತ ಹೇಳಿದ್ದಾರೆ. ಅದು ಯಾವತ್ತು ತೀರ್ಮಾನ ಕೊಡ್ತಾಳ ಆ ತಾಯಿದು ಇಚ್ಛೆ. ದೇವಸ್ಥಾನ ಯಾವಾಗ ಕಟ್ಟಿಸ್ಕೊಂತಾಳ ಅಂದ್ರೆ ಅವಳ ಇಚ್ಛೆ, ನಂದಲ್ಲ, ಆಯಾ ಮೂಲಕ ಪ್ರಭಾವ. ಅದನ್ನ ಮುಂದುವರಿಸ್ಕೊಂಡು ಹೋಗ್ಬೇಕು. ಗ್ರಾಮಸ್ಥರೆಲ್ಲ ಸೇರಿ ಮಾಡ್ಬೇಕಿದೆ. ಇದಕ್ಕೆ ದೇವ್ರಿಗೆ ನೆಲೆ ಇತ್ತು. ನೆಲೆ ಮನೆಗೆ ಮನೆಯಲ್ಲೇ ಇಲ್ಲ, ದೇವಸ್ಥಾನ ಇಲ್ಲ. ಗದ್ದಿಗೆ ಪೂರ್ವಕ್ಕೆ ಇಕ್ಕಿರೋದು ತಾತ ಮುತ್ತಾತ ಕಾಲ 300 ವರ್ಷದ ಇತಿಹಾಸ ಇದು. ಇಲ್ಲಿ ಇಕ್ಕಿರೋದು ಇದು. ಅವರು ಈ ಕಡೆ ಅದನ್ನು ಮುಂದುವರ್ಸ್ಕೊಂಡು ಈಗ ಪ್ರಭುತ್ವಕ್ಕೆ ಬಂದೈತೆ. ಗ್ರಾಮಸ್ಥರೆಲ್ಲ ಸಹಕಾರ ಕೊಟ್ಟಿದ್ದಾರೆ. ಸಹಕಾರ ಕೊಟ್ಟಿರೋದು ಅವರಿಂದ ಇವತ್ತು ಅನುಕೂಲ ಆಗ್ತಾ ಇದೆ, ಅಭಿವೃದ್ಧಿ ಆಗ್ತದೆ. ಅವ್ರ ಕಷ್ಟ ಸುಖಗಳನ್ನೆಲ್ಲ ಭಾಗಿಯಾಗಿ ತಾಯಿ ಅವ್ರ ಕಷ್ಟ ಸುಖಗಳನ್ನೆಲ್ಲ ಬಗೆಹರಿಸಿ ಆ ಇದ್ರಲ್ಲಿ ಭಕ್ತಾದಿಗಳನ್ನ ಆಕರ್ಷಣೆಲ್ಲ ಬಗೆಹರಿಸ್ಕೊಂಡು ಈಗ ಈ 5 ವರ್ಷದಿಂದ
ದೂರ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಗ್ರಾಮಸ್ಥರೆಲ್ಲ. ಗ್ರಾಮಸ್ಥರ ಸಹಕಾರದಿಂದಲೇ ಇವತ್ತು ನಡೀತಾ ಇದೆ. ಇದು ನಮ್ಮ ತಾತ ಮುತ್ತಾತ ಕಾಲದಿಂದ ಇದ್ದಂತ ಇದು ಬಹಳ ಮಹತ್ವವಾದ ಶಕ್ತಿ ಇದೆ. ಸಂತಾನ ಇಲ್ದಾರಿ ಸಂತಾನ ಕೊಡುತ್ತೆ. ಇದು ರೋಗ ರುಜಿನ ಬಂದರೆ ಎಂತ ಮಾಟ ಮಂತ್ರ ಸೂರ್ಯ ಅಂತ ಬಂದ್ರೆ ಇಲ್ಲಿ ನಿಂದೆ ತಡೆ ಹೊಡೆಸ್ಕೊಂಡು ಹೋದ್ರೆ ಅವ್ರಿಗೆ ಪರಿಹಾರ ಆಗ್ತಾ ಇದೆ. ಮತ್ತೆ ಏನೇ ಅಂತ ಕಾಯಿಲೆ ಇದ್ರು ಸಮೇತ ಇಲ್ಲಿ ವಾಸಿ ಆಗಂತ ಇದನ್ನ ಶಕ್ತಿ ಇದೆ. ಇಲ್ಲಿ ತಡೆ ಹೊಡೆಯುವಂತದ್ದು ಸಂಪ್ರದಾಯ ಇದೆ. ಅಮಾವಾಸ್ಯೆ ಪೌರ್ಣಮಿ ದಿನ ತಡೆ ಹೊಡೆಸ್ಕೊಂತಾರೆ. ತಡೆ ಹೊಡೆಸ್ಕೊಂಡಾಗ ಅವ್ರಿಗೆ ಸಂತಾನ ಇಲ್ದವರಿಗೆ 3 ಬಾವಿ ನೀರ್ ತಗೊಂಡ್ಬಂದು ಇಲ್ಲಿ 3 ಅಮಾವಾಸ್ಯೆ ಹಾಕಿಸ್ಕೊಂಡು ಹೋದ್ರೆ ಅವ್ರಿಗೆ ಸಂತಾನ ಭಾಗ್ಯ ಅಂತ ಕರುಣಿಸ್ತಾಳೆ ತಾಯಿ. ಅಷ್ಟೊಂದು ಪವರ್ಫುಲ್ ಆಗಿರೋಂತ ದೇವಿ ಇವತ್ತು ಗ್ರಾಮಸ್ಥರನ್ನೆಲ್ಲ ಕಾಪಾಡ್ಕೊಂಡು ಇವತ್ತು ನಮ್ಮನ್ನ ಸುರಕ್ಷಿತವಾಗಿ ಮಳೆ ಬಳೆ ಯಾವ್ದು ಇಲ್ಲ ಅಂತ ಇದು ಸಂದರ್ಭದಲ್ಲೂ ಕಾಯ್ಕೊಂಡು ಹೋಗ್ತಾ ಇದೆ ಈ ತಾಯಿ. ಇದನ್ನ ಗ್ರಾಮಸ್ಥರ ಸಹಕಾರದೊಂದಿಗೆ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಆಗಕ್ಕೆ ನಮ್ಗೆ ಕೈ ಜೋಡಿಸ್ಬೇಕು ಅಂತಂದ್ರೆ ಗ್ರಾಮಸ್ಥರೆಲ್ಲ ಪರವಾಗಿ ನಾನು ಕೈ ಮುಖಂಡ್ತೀನಿ. ನಾನು ಪ್ರಧಾನಾಚಾರ್ಯರು ಡಿ ಚಂದ್ರಶೇಖರ್ ಮಾಜಿ ಸೈನಿಕರು ಅಂತ ನಮ್ಮ ತಾತ ಮುಖಾಂತರ ಇದು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಅವ್ರು ಹಾಕಿರೋ ದಾರಿಯಂತೆ ನಾವು ಹೋಗ್ತಾ ಇದ್ದೀವಿ. ಈ ದೇವಸ್ಥಾನಕ್ಕೆ ಆದಷ್ಟು ಮಹಿಳೆಯರು ಜಾಸ್ತಿ ಮಹಿಳೆಯರು ಆದಷ್ಟು ಬೇರೆ ಜಾಸ್ತಿ ಜನನೇ ಮಹಿಳೆಯರು ಬರ್ತಾ ಇದ್ದಾರೆ. ಈಗೀಗ ಸುತ್ತಮುತ್ತ ಗ್ರಾಮಸ್ಥರು ಸಮೇತ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋಗೋ ಒಂದು ಇದು ಪದ್ಧತಿನೂ ಇದೆ. ಈಗ ಜನ ಬಂದು ಅವ್ರ ಕಷ್ಟಗಳು ಅವ್ರು ಏನ್ ಸಂಕಲ್ಪ ಮಾಡ್ಕೊಂಡಿರ್ತಾರೆ ಆ ಸಂಕಲ್ಪದಿಂದ ಬಂದು ಆ ಸ್ವಾಮಿಗೆ ಆ ಯಮ್ಮಗೆ ಅರ್ಕೆ ಕೊಟ್ಟು ಅದನ್ನೆಲ್ಲ ಪರಿಹಾರ ಮಾಡ್ಕೊಂಡು ಹಿಂಗ ಆಗೈತೆ ಅಂತ ಹೇಳಿ ಹೋಗೋವಷ್ಟು ಇದು ಬೆಳೆದಿದೆ ಈ ತಾಯಿ ಪವಾಡ. ಸ್ನೇಹಿತರೆ, ನಿಮ್ಮ ಊರಿನಲ್ಲಿ ನಿಮ್ಮ ಸಾರ್ವಜನಿಕರು ಸಮಸ್ಯೆಯಿಂದ ಬಳಲ್ತಿದ್ದಾರಾ? ಸರ್ಕಾರಿ ಅಧಿಕಾರಿಗಳು ಭ್ರಷ್ಟರಿಂದ ನಿಮಗೆ ತೊಂದರೆ ಆಗ್ತಾ ಇದೆಯಾ? ಗ್ರಾಮ ಪಂಚಾಯತ್, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತಿಗಳು ಸರಿಯಾಗಿ ಕೆಲಸ ಮಾಡ್ತಿಲ್ವಾ? ಹಾಗಾದ್ರೆ ನಿಮ್ಮ ದೂರಿಗೆ ವೇದಿಕೆಯಾಗಲಿದೆ ನ್ಯಾಷನಲ್ ನ್ಯೂಸ್ ಬಿಕೆಪಿ ಚಾನೆಲ್. ನಿಮ್ಮ ಸಮಸ್ಯೆಯ ಫೋಟೋಗ್ರಾಫರ್ ಮಾಡಿ ಅಥವಾ ವಿಡಿಯೋ ಮಾಡಿ ಆ ವಿಡಿಯೋವನ್ನ ನಮಗೆ ಕಳಿಸಿಕೊಡಿ. ಅಷ್ಟು ಮಾತ್ರ ಅಲ್ಲ, ನಿಮ್ಮ ಸಮಸ್ಯೆ ವರದಿಯನ್ನ ಕಳಿಸಿಕೊಡಿ. ನೀವು ನಿಮ್ಮ ದೂರನ್ನ ಕಳಿಸಬೇಕಾದ ದೂರವಾಣಿ ವಿಳಾಸ 9535414241.